ಆರ್ಥಿಕವಾಗಿ ಸಂಕಷ್ಟದಲ್ಲಿರೋ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಗಾಂಧಿನಗರದಲ್ಲಿರೋ ಕರ್ನಾಟಕ ವೈಶ್ಯ ಮಹಾಸಭಾ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಆರ್ಯ ವೈಶ್ಯ ಮಹಾಸಭೆಯ ಅಧ್ಯಕ್ಷ ಆರ್ಪಿ ರವಿಶಂಕರ್ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ವೃತ್ತಿಪರ ಕೋರ್ಸ್ಗಳಲ್ಲಿ ಓದ್ತಾ ಇರೋ 157 ವಿದ್ಯಾರ್ಥಿಗಳಿಗೆ ಬಳಕೆಗೆ ಅವಶ್ಯವಿರುವಂತಹ ಉತ್ತಮ ಕಂಪನಿಗಳ ಲ್ಯಾಪ್ಟಾಪ್ಗಳನ್ನು ನೀಡಲಾಯಿತು. ಈ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡೋ ಕೆಲಸವನ್ನ ಸಮಾಜ ಮಾಡ್ತಾ ಇದ್ದು, ರಾಜ್ಯಾದ್ಯಂತ ವಿವಿಧ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ನಂತರ ಸದರಿ ಅರ್ಜಿಗಳನ್ನು ಸ್ಥಳೀಯ ವ್ಯಕ್ತಿಗಳಿಂದ ಪರಿಶೀಲನೆಗೊಳಪಡಿಸಿ ಅಂತಿಮವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ಗಳನ್ನು ನೀಡಲಾಗಿದೆ ಅನ್ನೋದಾಗಿ ಆರ್ಯ ವೈಶ್ಯ ಮಹಾಸಭೆಯ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್ ತಿಳಿಸಿದರು. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭೆಯ ಆಶ್ರಯದಲ್ಲಿ ಇದು 6ನೇ ವರ್ಷ ಉಚಿತ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಇದಕ್ಕೆ ನಾವು ಮೊದಲು ಅಪ್ಲಿಕೇಶನ್ಸ್ ಇನ್ವೈಟ್ ಮಾಡ್ತೀವಿ. ಇಲ್ಲಿ ಪ್ರತಿಭೆ ಮತ್ತು ಬಡತನ ಇವೆರಡೇ ಇದಕ್ಕೆ ಆಧಾರ. ಕಾಲೇಜ್ ವಿದ್ಯಾರ್ಥಿಗಳು ಯಾರು ಈ ಪ್ರೊಫೆಷನಲ್ ಕೋರ್ಸಲ್ಲಿ ಯಾರು ಓದ್ತಾ ಇರ್ತಾರೆ ಅಂಥವ್ರನ್ನ ನಾವು ಹುಡುಕಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ನಾವು ಲ್ಯಾಪ್ಟಾಪ್ಗಳು ಕೊಡ್ತಾಯಿದ್ವಿ. ಪ್ರತಿ ವರ್ಷ 200 ವಿದ್ಯಾರ್ಥಿಗಳಿಗೆ ನಾವು ಲ್ಯಾಪ್ಟಾಪ್ ಕೊಡೋಂಥ ಒಂದು ಪದ್ಧತಿ. ಆದರೆ ಈ ವರ್ಷದಲ್ಲಿ ನಾವು ಬಂದಿರೋ ಅರ್ಜಿಗಳು ಸ್ಕ್ರೂಟಿನಿ ಆದ ನಂತರದಲ್ಲಿ 157 ಜನ ವಿದ್ಯಾರ್ಥಿಗಳ ಮೇಲೆ ಆಯ್ಕೆ ಆಗಿದ್ದಾರೆ. 157 ಜನಕ್ಕೆ ಇವತ್ತಿನ ದಿನ ನಾವು ಲ್ಯಾಪ್ಟಾಪ್ಗಳನ್ನ ಕೊಡ್ತಾ ಬರ್ತಾಯಿದ್ದೀವಿ. ಒಟ್ಟು ಎಷ್ಟು ಜನ ಅರ್ಜಿ ಹಾಕೊಂಡಿದ್ದೀವಿ ಸರ್? ಅರ್ಜಿ ಹಾಕಿದ್ದು ಸುಮಾರು 450 ಜನ ಅರ್ಜಿ ಹಾಕಿದ್ದು. ಇಡೀ ರಾಜ್ಯದ ಎಲ್ಲ ಭಾಗದಿಂದ ಹಾಕಿದ್ದು. ಅದನ್ನು ಹೇಳಿದ್ವಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳಿರಬೇಕು, ಗೌರ್ಮೆಂಟ್ ಕೋಟಾ ಸೀಟ್ ಇರಬೇಕು, ಬಡತನ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.